ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ, ದೇವರನ್ನು ಪ್ರೀತಿ ಮಾಡಿ ಮತ್ತೊಂದು ದಿನವನ್ನು ಅನುಗ್ರಹಿಸಿಕೊಟ್ಟಂಥ ಕರ್ತನಿಗೆ ಸ್ತೋತ್ರ ಮಾಡುತ್ತಾ ಆತನ ಪಾದಕ್ಕೆ ಬರುವುದು, ದೇವರಿಗೆ ವಂದನೆ ಹೇಳಿ ವಾಕ್ಯವನ್ನು ಕೇಳಿ ಬಲಗೊಂಡು ಈ ದಿನವನ್ನು ಎದುರಿಸಿ ಸಾಕ್ಷಿಯಾಗಿ ಜೀವಿಸುವಂತೆ ನಾವು ಆತನ ಸಮ್ಮುಖಕ್ಕೆ ಬಂದಿದ್ದೇವೆ. ಬಂದಿರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಕೃಪೆಯು, ಸಮಾಧಾನ, ಆಶೀರ್ವಾದ ಮತ್ತು ಆರೋಗ್ಯ ಉಂಟಾಗಲಿ. ಚೆನ್ನಾಗಿದ್ದೀರಾ? ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗೋಣವ. ಕರ್ತನಿಗೆ ಸ್ತೋತ್ರ. ಪ್ರಿಯ ದೇವಜನವೇ, ಎಲ್ಲದಕ್ಕೂ ಒಂದು ಮಿತಿ ಇರುತ್ತದೆ. ನಮ್ಮ ಕಿವಿ, ಆ ಕಿವಿಗೆ ಶಬ್ದವು ಕೂಡ ಕೇಳಿಸಿಕೊಳ್ಳುವುದಕ್ಕೆ ಒಂದು ಮಿತಿ ಇರುತ್ತದೆ. ಆ ಮಿತಿ ಮೀರಿದರೆ ಕಿವಿಗೂ ತೊಂದರೆಯಾಗುತ್ತದೆ. ಕಣ್ಣಿನ ಮೇಲೆ ಬೆಳಕು ಬೀಳಬಾರದು. ಅನೇಕ ರೀತಿಯಲ್ಲಿ ನಾವು ನೋಡುವಾಗ ಹೀಗೆ ಒಂದು ಮಿತಿಗಳನ್ನು ಇಟ್ಟುತ್ತದೆ. ನೋವನ್ನು ಸಹಿಸುವುದಕ್ಕೂ, ಹತ್ತುವುದಕ್ಕೂ, ನಡೆಯುವುದಕ್ಕೂ, ಮಾತನಾಡುವುದಕ್ಕೂ, ಪ್ರತಿಯೊಂದಕ್ಕೂ ಒಂದು ಮಿತಿ ಇರುತ್ತದೆ. ಆ ಮಿತಿ ಮೀರಿದಾಗ ನನ್ನಿಂದ ಆಗೋದಿಲ್ಲ, ಇನ್ನು ಸಾಧ್ಯವೇ ಇಲ್ಲ ಎಂದು ಅನಿಸುತ್ತದೆ. ಪ್ರಿಯ ದೇವಜನವೇ, ಆ ರೀತಿ ನನಗೆ ಸಾಕಾಯಿತು, ನನ್ನಿಂದಾಗದು, ಇನ್ನು ಮುಗೀತು ಅನ್ನುವಂಥ ಸಂದರ್ಭದಲ್ಲಿ ದೇವರು ನಮ್ಮೊಟ್ಟಿಗೆ ಕೆಲವು ವಿಷಯಗಳನ್ನು ತಿಳಿಯಪಡಿಸುತ್ತಾ ಇದ್ದಾರೆ. ಇವತ್ತಿನ ಸಂದೇಶ ನಿಜವಾಗಿಯೂ ನನಗೆ ಬಹಳ ಆಶೀರ್ವಾದಕರವಾಗಿದೆ. ನಿಮಗೂ ಆಗಿರುತ್ತದೆ. ಕರ್ತನು ಮಾತನಾಡುತ್ತಾರೆಂದು ನೆನೆಸ್ತೇನೆ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮೊದಲ ಅರಸರುಗಳ ಗ್ರಂಥ 19ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ. ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದುಬಿಡು. ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಆಮೇನ್, ಹಾಲೆಲೂಯ. ಇದು ನಮಗೆಲ್ಲ ಚಿರುಪರಿಚಿತವಾದಂಥ ವಾಕ್ಯ ಭಾಗ. ಆದರೆ ದೇವರು ಇವತ್ತು ಇನ್ನೂ ಹೊಸ ಆಲೋಚನೆಗಳೊಂದಿಗೆ ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ಮಾತನಾಡಲಿಕ್ಕಿದ್ದಾರೆ. ಎಲಿಯನ ಕುರಿತಾಗಿ ಈ ಭಾಗವು ಮಾತನಾಡ್ತಾ ಇದೆ. ಪ್ರಿಯ ದೇವಜನವೇ, ನೋವು ಬರುವುದು ಸಹಜ. ಕೆಲವರು ಈ ರೀತಿಯಾಗಿ ಹೇಳುತ್ತದೆ, ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕ ಬರುತ್ತೆ ಅಂತ ಕೇಳ್ತಾರೆ. ಜೀವವಿರುವಂಥ ಪ್ರತಿ ಒಂದು ವೇಳೆ ಮನುಷ್ಯರಿಗೂ, ಮರಗಳಿಗೂ, ಪ್ರಾಣಿ ಪಕ್ಷಿಗಳಿಗೂ ಕಷ್ಟಗಳು ಬರುತ್ತವೆ. ಆದರೆ ಆ ಕಷ್ಟಗಳು ಬರುವಾಗ ನಮ್ಮ ಮನಸ್ಥಿತಿ ಹೇಗಿದೆ ಮತ್ತು ಹೇಗೆ ಆ ಕಷ್ಟಗಳನ್ನು ಎದುರಿಸಿ ಜಯಿಸುತ್ತೇವೆ ಎಂಬುದು ಇವತ್ತಿನ ವಾಕ್ಯದಲ್ಲಿ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಈ ವಾಕ್ಯವನ್ನು ನೀವು ಗಮನಿಸುವಾಗಲೇ ಈ ಎಲಿಯನ ಸ್ಥಿತಿಯನ್ನು ಗಮನಿಸಬಹುದು. ಬಹಳ ಕುಗ್ಗಿ ಹೋಗಿದ್ದಾನೆ, ಬಹಳ ಕೈಬಿಡಲ್ಪಟ್ಟವನಂತೆ, ನಿರೀಕ್ಷೆ ಇಲ್ಲದವನಂತೆ, ಇನ್ನು ನನಗೆ ಸಾಕಾಯಿತು, ಮುಗೀತು, ಬೇಡವೇ ಬೇಡ ಅನ್ನುವ ಸ್ಥಿತಿಗೆ ಎಲಿಯನು ಬಂದಿದ್ದಾನೆ. ನಮ್ಮಲ್ಲಿ ಅನೇಕರು ಈ ಸ್ಥಿತಿಗೆ ಬರುತ್ತೇವೆ. ಒಂದು ಉದಾಹರಣೆಯನ್ನು ಹೇಳುತ್ತೇನೆ. ತಾಯಿ ಗರ್ಭವನ್ನು ಧರಿಸುವಾಗ ಸಂತೋಷ ಪಡುತ್ತಾಳೆ. ನಾನು ಗರ್ಭವತಿಯಾದನು ಎಂದು ಸಂತೋಷ ಪಡುತ್ತಾಳೆ. 9 ತಿಂಗಳು ಜಾಗರೂಕತೆಯಿಂದಿರಬೇಕೆಂದು ರಾತ್ರಿ ಹಗಲು ಆ ಒಂದು ಗರ್ಭವನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಾಳೆ. 9 ತಿಂಗಳಾಗುವಾಗ ಆಸುಪಾಸಿನಲ್ಲಿ ಹೆರಿಗೆ ನೋವು ಕಾಣಿಸಿಕೊಳ್ಳುತ್ತದೆ. ಆಗ ಆ ಹೆರಿಗೆ ನೋವಿನ ಸಂದರ್ಭದಲ್ಲಿ ಆಕೆಗೆ ಅನಿಸುತ್ತದೆ, ಇನ್ನು ನನ್ನ ಕತೆ ಮುಗಿಯಿತು ಎಂಬುದಾಗಿ. ಯಾಕೆಂದರೆ ಆ ನೋವಿನ ತೀಕ್ಷ್ಣತೆ ಅಷ್ಟೊಂದು ಇರುತ್ತದೆ, ಇನ್ನು ನಾನು ಸತ್ತು ಹೋಗ್ಬಿಡುತ್ತೇನೆ ಅಂತ ಅನಿಸುತ್ತಂತೆ. ಪ್ರಿಯ ದೇವಜನವೇ, ಆದರೆ ನಿಮಗೆಲ್ಲ ಗೊತ್ತು, ದೇವರು ಆ ತಾಯಿಗೆ ಒಂದು ಸಹಿಸಿಕೊಳ್ಳುವಷ್ಟು ಶಕ್ತಿಯನ್ನು ಅನುಗ್ರಹಿಸಿಕೊಡುತ್ತಾರೆ. ಇಲ್ಲದೆ ಹೋದರೆ ಹೇಗೆ ಆಕೆ ಒಂದು ವೇಳೆ ಜನ್ಮವನ್ನು ಕೊಡಲಿಕ್ಕೆ ಸಾಧ್ಯ? ಆಕೆ ಅಂದುಕೊಳ್ಳಬಹುದು ಆ ಟೈಮಲ್ಲಿ,
ಆಗಲ್ಲ, ಸತ್ತೇ ಹೋಗ್ತೀನಿ ನಾನು ಅಂತ. ಅಂದರೆ ಆ ನೋವಿನ ತೀಕ್ಷ್ಣತೆ ಆ ಲೆವೆಲ್ಗೆ ಹೋಗಿ ಬರುತ್ತದೆ, ಆ ಲೆವೆಲ್ಗೆ ಹೋಗಿ ಬರುತ್ತದೆ. ಕಬ್ಬಿಣವು ಕಾಯುವಾಗ ಬಹಳ ಮೃದುವಾಗಿ ಹೋಗ್ತದೆ ಅಲ್ವಾ? ಬಂಗಾರವನ್ನು ಕಾಯಿಸುವಾಗ ಮೃದುವಾಗ್ತದೆ. ಹಾಗೆ ಮುಗೀತು, ಇನ್ನಾಗಲ್ಲ, ಸಾಕಾಯಿತು ಅನ್ನುವ ಸ್ಥಿತಿಯವರೆಗೂ ಹೋಗುತ್ತದೆ. ಆದರೆ ದೇವಜನವೇ, ದೇವರಿಗೆ ಗೊತ್ತು ಎಲ್ಲಿಯವರೆಗೂ ನಮ್ಮನ್ನು ಬಾಧಿಸಬೇಕು, ಇಲ್ಲವೇ ನೋವನ್ನು ಅನುಮತಿಸಬೇಕು. ನೀವು ಸಹಿಸಬಹುದಾದ ಶೋಧನೆಯ ಹೊರತು ಅದಕ್ಕಿಂತ ಹೆಚ್ಚಾದದ್ದನ್ನು ನಾನು ನಿಮಗೆ ಬರಗೊಡಿಸುವುದಿಲ್ಲ ಎಂದು ದೇವರ ವಾಕ್ಯ ಹೇಳುತ್ತಲ್ವ. ಹಾಗಾದರೆ ನಾವು ಸಹಿಸಬಹುದಾದಂಥ ಸಂಕಟ, ಕಷ್ಟವನ್ನು ಮಾತ್ರವೇ ಕರ್ತನು ಅನುಮತಿಸುತ್ತಾನೆ. ಆಮೇನ್, ಹಲ್ಲೆಲೂಯಾ. ಈ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರೀತಿಯ ದೇವಜನವೇ, ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಅರಿತು ಕೆಲವನ್ನು ಅನುಮತಿಸುತ್ತಾನೆ. ಈಗ ಈ ಎಲಿಯ ಭಕ್ತನು ಇಷ್ಟೊಂದು ದೊಡ್ಡ ಸಾಕ್ಷಿಯಾಗಿದ್ದಾನೆ. ಈ ದೊಡ್ಡ ಸಾಕ್ಷಿಯಾಗಿರುವಂಥ ಎಲಿಯನಿಗೆ ಒಂದು ಕಷ್ಟವು ಬಂದಿದೆ. ಆ ಕಷ್ಟವು ಏನಪ್ಪ ಎಂದು ನೋಡುವಾಗ ಇದೇ, ನೀವು ಮೊದಲ ಅರಸರುಗಳು ಅದರ 19ನೇ ಅಧ್ಯಾಯದ 2ನೇ ವಾಕ್ಯವನ್ನು ನಾವು ನೋಡುವಾಗ, ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೇ ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದಳು ಎಂದು ನಾವು ನೋಡುತ್ತಾ ಇದ್ದೇವೆ. ಇಲ್ಲಿ ವಿಷಯ ನಿಮಗೆಲ್ಲ ಗೊತ್ತಿದೆ. ಅರಸಳಾದ ರಾಣಿಯು ಒಂದು ವಾರ್ನಿಂಗನ್ನು ಕಳಿಸ್ತಾ ಇದ್ದಾಳೆ. ಇವತ್ತು ದೇವರು ನನ್ನೊಟ್ಟಿಗೆ ಮಾತನಾಡಿದಂಥ ಮೊದಲ ವಿಚಾರ ನಿಮಗೆ ಹೇಳುತ್ತೇನೆ. ಎಂತಹ ಸ್ಥಿತಿಯಲ್ಲಿಯೂ ಕೂಡ, ಇನ್ ಆಲ್ ಸರ್ಕಮ್ಸ್ಟೆನ್ಸಸ್, ಎಲ್ಲ ಪರಿಸ್ಥಿತಿಗಳಲ್ಲಿ, ಡೋಂಟ್ ನೆಗ್ಲೆಕ್ಟ್ ಟು ಪ್ರೇ. ನೀವು ಪ್ರಾರ್ಥಿಸುವುದನ್ನು ಅಲ್ಲಗಳೆಯಬೇಡ್ರಿ. ಯಾಕೆಂದರೆ ಈ ಎಲಿಯನಿಗೆ ಬಂದಂಥ ಈ ಸ್ಥಿತಿಯಲ್ಲಿ ಅವನು ಮೊದಲನೆಯ ಕೃತ್ಯವನ್ನು ಮಾಡಿದ್ದು ಪ್ರಾರ್ಥಿಸಿದನು. ಓಕೆ, ಫಸ್ಟ್ ಥಿಂಗ್ ಏನಂದರೆ ವಿ ಮಸ್ಟ್ ಪ್ರೇ. ನಾವು ಯಾವಾಗಲೂ ಪ್ರಾರ್ಥಿಸಬೇಕು. ಯಾವಾಗ ಪ್ರಾರ್ಥಿಸಬೇಕು? ಮೊದಲನೇದು ಇಲ್ಲಿ ಹೇಳುತ್ತಾ ಇದೆ, ಡೋಂಟ್ ವರಿ ಅಬೌಟ್ ವಾರ್ನಿಂಗ್. ಅಂದರೆ ನಿಮಗೆ ವಿರೋಧವಾಗಿ ಕೊಡುವಂಥ ವಾರ್ನಿಂಗ್ಗಳಿಗೆ ನೀವು ಭಯಪಡಬೇಡ್ರಿ. ವಾರ್ನಿಂಗ್ ಕೊಡ್ತಾರೆ ಅನೇಕರು ನಿಮಗೆ. ನೀನು ಸಾಲ ಕಟ್ಟದಿದ್ದರೆ, ನೀನು ಈ ಕೆಲಸ ಮಾಡದಿದ್ದರೆ, ನೀನು ಬಿಟ್ಟು ಬಿಡದಿದ್ದರೆ, ಈ ರೀತಿ ನೀನು ಮಾಡದಿದ್ದರೆ ಅಂಥೇಳಿ ವಾರ್ನಿಂಗ್ ಕೊಡ್ತಾರೆ. ಶತ್ರುಗಳು ನಮಗೆ ವಾರ್ನಿಂಗ್ ಕೊಡ್ತಾರೆ. ನೀನು ಈ ಥರ ಮಾಡಬೇಕು, ಇಲ್ಲ ಅಂದರೆ ನೋಡು. ಈ ಥರ ನಡ್ಕೋಬೇಕು, ಇಲ್ಲ ಅಂದರೆ ನೋಡು. EMI ಕಟ್ಟಿಬಿಡಬೇಕು, ಸಂಘದ ಕಟ್ಟಿಬಿಡಬೇಕು, ಸಾಲ ಕಟ್ಟಿಬಿಡಬೇಕು, ನಾನು ಹೇಳಿದಂಗೆ ಮಾಡಿಬಿಡಬೇಕು. ಈ ರೀತಿಯಾಗಿ ವಾರ್ನಿಂಗ್ ಕೊಡ್ತಾರೆ. ನಿಮ್ಮಲ್ಲಿ ದೇವರಾತ್ಮನ ಇವತ್ತು ಕೋರಿಕೊಳ್ಳೋದೇನೆಂದರೆ, ಪ್ರಾರ್ಥನೆ ಮಾಡುವಂಥ ನಿಮಗೆ ಫಸ್ಟು ಡೋಂಟ್ ವರಿ ಅಬೌಟ್ ವಾರ್ನಿಂಗ್. ಈ ಒಂದು ಎಲಿಯನಿಗೆ ಈ ರಾಣಿಯ ವಾರ್ನಿಂಗ್ ಬಹಳ ನೋವನ್ನು ತಂದಿತ್ತು, ಭಯವನ್ನು ತಂದಿತ್ತು. ಅದಕ್ಕಾಗಿ ಅವನು ಓಡಿ ಹೋಗ್ತಾ ಇದ್ದಾನೆ. ದೇವಜನವೇ, ನಮಗೆ ಕಷ್ಟ ಇದೆ, ಇಂಟರ್ವ್ಯೂ, ಎಕ್ಸಾಮ್ಸು, ಶತ್ರುಗಳು, ಸಮಸ್ಯೆಗಳಿದ್ದಾವೆ. ಓಡಿ ಹೋಗೋಣ ಅಂದರೆ ಎಲ್ಲಿಯವರೆಗೂ ಓಡಿ ಹೋಗ್ತೀರಾ? ಎಷ್ಟು ದಿನ ಓಡಿ ಹೋಗ್ತೀರಾ? ಎಲ್ಲಿಯವರೆಗೂ ನೀವು ಅದನ್ನು ಸಹಿಸ್ಕೊಳ್ತೀರಾ? ಒಂದು ದಿವಸ ನಾವು ಖಂಡಿತ ಸಿಕ್ಕಿ ಹಾಕ್ಕೊಳ್ಬೇಕು. ಅದಕ್ಕೆ ಬದಲಾಗಿ ಶತ್ರುವನ್ನು ಎದುರಿಸಬೇಕು. ಆದರೆ ಎಲಿಯ ಭಕ್ತನ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ನಾವೇನು ಎಲಿಯ ಭಕ್ತರಿಗಿಂತ ದೊಡ್ಡವರಲ್ಲ. ನಮ್ಮ ಕೈಯಲ್ಲಿ ಏನೋ ಆಗುತ್ತೆ ನನ್ನ ಕೈಯಲ್ಲಿ ಅಂತ ಹೇಳೋಕ್ಕಾಗಲ್ಲ. ನಾವು ಕೆಲವು ಸಾರಿ ಈ ರೀತಿ ಶತ್ರುಗಳನ್ನು ಎದುರಿಸ್ತೇವೆ. ಆಗ ಅವರು ಕೊಟ್ಟ ವಾರ್ನಿಂಗ್ಗಳಿಗೆ ಡೋಂಟ್ ವರಿ ಅಬೌಟ್ ದ
ವಾರ್ನಿಂಗ್. ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಆಕೆ ನಾಳೆ ಇಷ್ಟೊತ್ತಿಗೆ ನಿನ್ನ ಪ್ರಾಣವನ್ನು ತೆಗೆಯದೇ ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ. ಕೆಲವರು ಎಕ್ಸೈಟ್ಮೆಂಟಲ್ಲಿ, ಕೆಲವು ಸಾರಿ ಅಲ್ವಾ ಬಹಳ ಎಮೋಷನಲ್ಲಿ ಬಹಳ ಏನೇನೋ ಮಾತಾಡಿಬಿಡ್ತಾರೆ. ಕೆಲವು ಸಾರಿ ನನಗೂ ಅಷ್ಟೇ ಏನಾದರೂ ಬಹಳ ಪ್ರೀತಿಯಿಂದಿದ್ದರೆ ಬಹಳ ಮಾತಾಡ್ತೇನೆ. ಕೆಲವು ಸಾರಿ ನೋವಾದಾಗ ಕೆಲವು ಏನಾದರೂ ಮಾತಾಡ್ಬಿಡ್ತೇನೆ. ನಾವು ಹಂಗೆ ಅಲ್ವಾ, ಕೋಪ ಬಂದಾಗ ಏನಾದರೂ ಮಾತಾಡ್ಬಿಡ್ತೀವಿ ಅಲ್ವಾ, ಪ್ರೀತಿ ಬಂದಾಗ ಕೆಲವು ಸಾರಿ ಮಾತಾಡ್ಬಿಡ್ತೀವಿ, ಎಲ್ಲವನ್ನು ಬೇಗ ಬೇಗ ಮಾತಾಡ್ಬಿಡ್ತೀವಿ. ದೇವಜನವೇ, ದೇವರ ವಾಕ್ಯ ಹೇಳುತ್ತಾ ಇದೆ, ನೀವು ನಾನು ಅಂತಹ ಸಂದರ್ಭದಲ್ಲಿ ನಾವು ಬಹಳ ಜಾಗರೂಕತೆಯಿಂದಿರಬೇಕು. ಯಾಕೆಂದರೆ ವಾರ್ನಿಂಗ್ ಕೊಡುವಾಗ ಜನರು ವರಿ ಆಗಬೇಡ್ರಿ. ಅದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಎರಡನೇ ಕಾರ್ಯ, ನಾವಿಲ್ಲಿ ನೋಡುತ್ತಾ ಇರುವಂಥ ಮಾತನ್ನು ಓದುತ್ತೇನೆ. ಮೊದಲ ಅರಸರುಗಳ ಗ್ರಂಥ 19ನೇ ಅಧ್ಯಾಯ ಅದರ 3ನೇ ವಚನವನ್ನು ನೋಡ್ರಿ. ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯಹೂದದ ಬೇರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ಇಲ್ಲಿ ಗಮನಿಸ್ರಿ, ಎಲಿಯನು ಭಯ ಆಗಿದೆ, ಹೌದು ತೊಂದರೆ ಆಗಿದೆ, ರಾಣಿಯ ವಾರ್ನಿಂಗ್ ಇದೆ. ಆದರೆ ಇಂತಹ ಸಂದರ್ಭದಲ್ಲಿಯೂ ಕೂಡ ಈ ನೆವರ್ ಫೊಗಾಟ್ ಈಸ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ಆತನು ತನ್ನ ಜವಾಬ್ದಾರಿಯನ್ನು ಮರೆಯಲಿಲ್ಲ. ನೋಡಿ, ಯಾವಾಗ ಆತನು ಭಯಪಡುತ್ತಿದ್ದಾನೆ, ಒಂದು ತನ್ನ ಪ್ರಾಣ ರಕ್ಷಣೆಗಾಗಿ ಓಡ್ತಾ ಇದ್ದಾನೆ. ಆದರೆ ಯಹೂದದ ಬೇರ್ಷೆಬಕ್ಕೆ ಫಸ್ಟು ಬರ್ತಾನೆ, ಅಲ್ಲಿ ಆತನ ಸೇವಕನನ್ನು ಬಿಟ್ಟು, ನೋಡಿ, ಅಯ್ಯೋ ನಾನೇ ಟೆನ್ಷನಲ್ಲಿದ್ದೀನಿ, ನೀವು ಹೋಗಪ್ಪ ಅಂತ ಹೇಳಿ ತನ್ನನ್ನು ನಂಬಿಕೊಂಡಿದ್ದಂಥ ತನ್ನ ಸೇವಕನನ್ನು ನಡುದಾರಿಯಲ್ಲಿ ಬಿಟ್ಟು ಬಿಡಲಿಲ್ಲ ಅಲ್ವಾ, ನಡುದಾರಿಯಲ್ಲಿ ಬಿಟ್ಟು ಬಿಡಲಿಲ್ಲ. ಎಲಿಯನು ವಾರ್ನಿಂಗ್ ಇದ್ದರೂ, ಭಯ ಇದ್ದರೂ, ತನ್ನ ಪ್ರಾಣ ರಕ್ಷಣೆಗಾಗಿ ಆತೊರೆಯುತ್ತಿದ್ದರೂ ಮೊದಲು ಆತನೇನು ಮಾಡ್ದ, ತನ್ನ ಸೇವಕನನ್ನು ಸುರಕ್ಷತೆಯ ಜಾಗದಲ್ಲಿ ಬಿಟ್ಟು ಬಂದ. ಇವತ್ತು ನಮ್ಮ ಕುಟುಂಬಸ್ಥರು, ನಮ್ಮವರು ಕೂಡ ನಮ್ಮನ್ನು ಹಾತುಕೊಂಡಿರ್ತಾರೆ. ಕೆಲಸದ ಜಾಗದಲ್ಲಿ ಯಾರೋ ನಮ್ಮನ್ನು ಏನೋ ಒಂದು ಮಾತಂದರು, ಮನೆ ಹತ್ರ ಯಾರೋ ಒಂದು ಮಾತಂದರು, ಈ ಟೆನ್ಷನ್ನನ್ನು ನಾವು ನಮ್ಮವರ ಮೇಲೆ ಬಿಡಬಾರ್ದು. ನಿಮಗೂ ನನಗೂ ಅದು ಪಾಠ, ನಮ್ಮವ್ರ ಮೇಲೆ ಟೆನ್ಷನ್ ಬಿಡಬಾರ್ದು. ಯಾಕೆಂದರೆ ಟೆನ್ಷನ್ ಬಿಟ್ಟರೆ ಅವ್ರಿಗೇನೂ ಗೊತ್ತಿರೋದಿಲ್ಲ ಯಾಕೆ ಏನಾಗ್ತಾ ಇದೆ ಅಂತ. ಎಲಿಯನು ತನಗೆ ಸಿಕ್ಕ ವಾರ್ನಿಂಗ್ಗೆ, ತನಗೆ ಸಿಕ್ಕಂಥ ಈ ಒಂದು ನೋವಿಗೆ, ಭಯಕ್ಕೆ ಭಯಪಟ್ಟನು, ಆದರೆ ಜವಾಬ್ದಾರಿಯನ್ನು ಮರೆಯಲಿಲ್ಲ. ನೋಡಿ, ಮೊದಲನೇ ಕಾರ್ಯ ನಾನು ಹೇಳಿದೆ, ಡೋಂಟ್ ವರಿ ಅಬೌಟ್ ದ ವಾರ್ನಿಂಗ್. ಎರಡನೇದು, ಡೋಂಟ್ ಫರ್ಗೆಟ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಜವಾಬ್ದಾರಿಯನ್ನು ನೀವು ಮರೆತು ಹೋಗಬೇಡ್ರಿ. ಬಹಳ ಮುಖ್ಯ, ಬಹಳ ಮುಖ್ಯ. ಗಂಡನಾಗಿ, ಹೆಂಡತಿಯಾಗಿ, ಮಕ್ಕಳಾಗಿರುವ ನಿಮ್ಮ ಜವಾಬ್ದಾರಿ ಇದೆ. ತಂದೆ ತಾಯಿಗಳನ್ನು ಹಲ್ಲಗಳೆಯಬೇಡ್ರಿ. ಯವನಸ್ಥರೇ, ಹಿರಿಯರನ್ನು ಅಸಡ್ಡೆ ಮಾಡಬೇಡ್ರಿ. ತಂದೆ ತಾಯಿಗಳೇ, ಮಕ್ಕಳಿಗೆ ಕೋಪವನ್ನು ಎಬ್ಬಿಸಬೇಡ್ರಿ. ಗಂಡಂದಿರೇ, ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಹೆಂಡತಿಯರೇ, ಗಂಡಂದರಿಗೆ ಕೋಪ ಎಬ್ಬಿಸಬೇಡ್ರಿ, ಗೌರವಿಸಿರಿ. ಹೀಗೆ ಒಬ್ಬೊಬ್ಬರಿಗೂ ಕೂಡ ದೇವರು ಅನೇಕ ನುಡಿಗಳನ್ನು ಕೊಡುತ್ತಾ ಇದ್ದಾರೆ. ನಿಮಗೆ ನೋವಾಯಿತು, ಕಷ್ಟ ಆಯಿತು, ಮನೆಯಲ್ಲಿ ತುಂಬ ಕೆಲಸ ಇದೆ ಅಂಥೇಳಿ ಗಂಡನ ಮೇಲೆ, ಮಕ್ಕಳ ಮೇಲೆ ಕೋಪ ಮಾಡ್ಕೊಳ್ಳೋದಲ್ಲ. ಹೊರಗಡೆ ಟೆನ್ಷನ್ ಇದೆ ಅಂತ ಹೆಂಡತಿ ಮೇಲೆ ಮನೆಯಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದಲ್ಲ. ನಿಭಾಯಿಸಬೇಕು, ಜವಾಬ್ದಾರಿಗಳನ್ನು ಚೆನ್ನಾಗಿ ನಿಭಾಯಿಸಬೇಕು. ರೆಸ್ಪಾನ್ಸಿಬಿಲಿಟೀಸ್ ಬಹಳ ಮುಖ್ಯ, ಬಹಳ ಮುಖ್ಯ. ಅರ್ಥ ಆಯ್ತಲ್ಲ? ಒಂದು, ಡೋಂಟ್ ಫರ್ಗೆಟ್ ಯುವರ್ ಡೋಂಟ್ ವರಿ ಅಬೌಟ್ ವಾರ್ನಿಂಗ್. ಸೆಕೆಂಡ್ ಥಿಂಗ್, ಡೋಂಟ್ ಫರ್ಗೆಟ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್.
ಮೂರನೇದಾಗಿ ನಾವು ನೋಡುತ್ತಾ ಇದ್ದೇವೆ ಆ ವಾಕ್ಯದಲ್ಲಿ, ಮೊದಲ ಅರಸರುಗಳ ಗ್ರಂಥ 19ನೇ ಅಧ್ಯಾಯ 4ನೇ ವಚನದಲ್ಲಿ, ತಾನೊಬ್ಬನಾಗಿ ಅರಣ್ಯದೊಳಗೆ ಬಂದು ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅಲ್ಲಿ ನಾವು ನೋಡುತ್ತಾ ಇದ್ದೇವೆ, ಡೋಂಟ್ ಬಿ ಲೋನ್ಲಿ ಆ್ಯಂಡ್ ಅಲೋನ್. ಒಬ್ಬನೇ ಇರಬೇಕು, ನಾನೊಬ್ಬನೇ ಇದ್ದೀನಿ ಅಂತ ಅಂದುಕೊಳ್ಳಬೇಡ್ರಿ. ಈಗ ಒಂದು ಕಡೆ ಇದ್ದ, ವಾರ್ನಿಂಗ್ ಬಂತು, ರೆಸ್ಪಾನ್ಸಿಬಿಲಿಟಿ ಮುಗಿಸ್ತಾ ಒಂಟಿಯಾಗಿ ಹೋಗ್ತಾ ಇದ್ದಾನೆ. ದೇವಜನವೇ, ನೀವು ಅಂದುಕೊಳ್ತಾ ಇದ್ದೀರಾ ಒಂಟಿಯಾಗಿ ಹೋಗಿದ್ದರೆ ದೇವರು ನೋಡಿಲ್ಲ ಅಂದುಕೊಳ್ಬೋದು ಅಲ್ವಾ ನೀವು. ಆದರೆ ದೇವರು ಎಲಿಯನ ಪ್ರತಿ ಹೆಜ್ಜೆಯನ್ನು ಗಮನಿಸ್ತಾ ಇದ್ದಾರೆ. ಪ್ರತಿ ಹೆಜ್ಜೆಯನ್ನು ಗಮನಿಸ್ತಾ ಇದ್ದಾನೆ. ಎಲ್ಲಿ ನಡೆಯುತ್ತಾ ಇದ್ದಾನೆ, ಎಲ್ಲಿ ಹೋಗ್ತಾ ಇದ್ದಾನೆ, ಏನು ಅವಶ್ಯಕತೆ ಇದೆ, ಇದೆಲ್ಲವನ್ನು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರೀತಿಯ ದೇವಜನವೇ, ನಿಮಗೂ ದೇವರು ಹೇಳುವ ಮಾತು, ಡೋಂಟ್ ಬಿ ಲೋನ್ಲಿ, ಡೋಂಟ್ ಬಿ ಅಲೋನ್. ಅಂದರೆ ನೀವು ಒಬ್ಬಂಟಿಗರೆಂದು, ನಾನು ಒಂಟಿ ಎಂದು ನೀವು ಭಾವಿಸಬೇಡ್ರಿ. ಅವನು ಅಂದುಕೊಂಡ ತಾನೊಬ್ಬನೇ ಅರಣ್ಯದೊಳಗೆ ಹೋಗ್ತಾ ಇದ್ದೀನಿ ಅಂತ. ಮುಂಜಾನೆಯಲ್ಲಿ ನೀವು ವಾಕ್ಯ ಕೇಳ್ತಾ ಇದ್ದೀರಲ್ವ, ಇಲ್ಲವೇ ನೀವು ಒಬ್ಬರಾಗಿ ವಾಕ್ಯ ಕೇಳ್ತಾ ಇದ್ದೀರಲ್ವ, ನಿಮಗೆ ಸಪೋರ್ಟೇ ಇಲ್ಲ, ನಿಮಗೆ ಉತ್ತೇಜನವೇ ಇಲ್ಲ, ನೀವು ಒಂಟಿ ಅಂತ ಫೀಲಿಂಗ್ ನಿಮಗೆ ಅನೇಕ ಸಾರಿ ಅನ್ನಿಸ್ತದೆ. ಪ್ರತಿಯೊಬ್ಬರಿಗೂ ನಾನು ಒಂಟಿಯಾಗಿದ್ದೇನೆ ಅನ್ನುವಂಥ ಭಾವನೆ ಬಂದೇ ಬರುತ್ತದೆ. ಆದರೆ ನೀವು ಒಂಟಿಯಲ್ಲ. ದೇವರ ವಾಕ್ಯ ಹೇಳುತ್ತದೆ, ಯುಗದ ಸಮಾಪ್ತಿಯವರೆಗೂ ನಾನೇ ನಿಮ್ಮ ಸಂಗಡ ಇರುವೆನು. ಈಗೋ ನಿನ್ನ ಪಕ್ಕದಲ್ಲಿ ನೆರಳಿನೋಪಾದಿಯಲ್ಲಿ ನಿಂತಿರುವ ಆತನು ನಿನ್ನನ್ನು ತೊರೆಯುವುದಿಲ್ಲ, ಮರೆಯುವುದಿಲ್ಲ. ಆದರೆ ನಿನ್ನ ಕಣ್ಣಿಗೆ ಕಾಣಿಸುವುದಿಲ್ಲ. ನಾವು ಅಂದುಕೊಳ್ಳುತ್ತೇವೆ ದೇವರಿಗೆ ಅರ್ಥ ಆಗಲಿಲ್ಲ, ದೇವರಿಗೆ ಇದು ತಿಳಿಯಲಿಲ್ಲ ಎಂದು ಅಂದುಕೊಳ್ಳುತ್ತೇವೆ. ಆದರೆ ಅದು ಸತ್ಯವಲ್ಲ. ದೇವರಿಗೆ ಸಮಸ್ತವೂ ಗೊತ್ತಿದೆ. ಈ ವಾಕ್ಯವನ್ನು ಕೇಳುತ್ತಿರುವ ದೇವಜನವೇ, ನೀವು ಒಂಟಿಯಲ್ಲ. ಅವನು ದೂರ ಹೋಗಿ ಒಂದು ಜಾಲಿಗಿಡದ ಕೆಳಗೆ ಕೂತುಕೊಂಡು, ನೋಡಿ, ಜಾಲಿಗಿಡ ಅಂದರೆ ಅವನು ಯಾರನ್ನು ಆಶ್ರಯಿಸ್ತಾ ಇದ್ದಾನೆ ಅದು ಕೂಡ ಬಹಳ ಮುಖ್ಯ. ಕೆಲವು ಸಾರಿ ಡೋಂಟ್ ಡಿಪೆಂಡ್ ಆನ್ ವರ್ತ್ಲೆಸ್ ಪೀಪಲ್. ಅಂದರೆ ಕೆಲವು ಸಾರಿ ನಾವು ಕಷ್ಟ ಬಂದಾಗ, ಕಣ್ಣೀರು ಬಂದಾಗ ಬೆಲೆ ರಹಿತವಾದ ವ್ಯಕ್ತಿಗಳನ್ನು ಆಶ್ರಯಿಸ್ತೇವೆ. ಆಯಾಸ ಆಗಿದೆ, ನಡೆದಿದ್ದಾನೆ, ಬಳಲಿದ್ದಾನೆ. ಆದರೆ ಆ ಬಿಸಿಲಿಗೆ ಜಾಲಿಗಿಡವನ್ನು ಆಶ್ರಯಿಸ್ತಾ ಇದ್ದಾನೆ. ಜಾಲಿಗಿಡ ಹಣ್ಣು ಕೊಡದ, ಎಲೆ ತುಂಬಿರದ, ಒಂದು ಕೆಳಗಡೆ ಒಳ್ಳೆಯ ವಾತಾವರಣ ಉಳ್ಳದ್ದಲ್ಲ. ಜಾಲಿಗಿಡ ಮುಳ್ಳು, ಒಂದು ವೇಳೆ ಬಿಸಿಲು, ತೊಂದರೆ ಇರುವಂಥ ಮರ. ಆದರೆ ನೋಡಿ, ಅವನು ಜಾಲಿಗಿಡವನ್ನು ಆಶ್ರಯಿಸಿದನು. ಕೆಲವು ಸಾರಿ ನಾವು ಕೂಡ ಹೀಗೆ ಬೆಲೆರಹಿತವಾದ ವ್ಯಕ್ತಿಗಳನ್ನು ಆಶ್ರಯಿಸುತ್ತೇವೆ. ದೇವರು ನಮಗೆ ಹೇಳ್ತಾನೆ, ಡೋಂಟ್ ಡಿಪೆಂಡ್ ಆನ್ ವರ್ತ್ಲೆಸ್ ಪೀಪಲ್. ಈ ವಾಕ್ಯವನ್ನು ನಾನು ಧ್ಯಾನಿಸುವಾಗಲೇ ಒಂದೊಂದು ವಿಚಾರವನ್ನು ದೇವರು ಇವತ್ತು ನನಗೆ ನೆನಪಿಸಿದರು. ಡೋಂಟ್ ವರಿ ಅಬೌಟ್ ಯುವರ್ ವಾರ್ನಿಂಗ್ಸ್, ಡೋಂಟ್ ಫರ್ಗೆಟ್ ಅಬೌಟ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ವಾ. ಅಲ್ಲಿ ಆಮೇಲೆ ಹೇಳ್ತಾ ಇರುವಂಥದ್ದು, ಡೋಂಟ್ ಬಿ ಲೋನ್ಲಿ ಆ್ಯಂಡ್ ಡೋಂಟ್ ಬಿ ಅಲೋನ್ ಆ್ಯಂಡ್ ಡೋಂಟ್ ಡಿಪೆಂಡ್ ಆನ್ ವರ್ತ್ಲೆಸ್ ಪೀಪಲ್. ಅದು ದೇವರ ವಾಕ್ಯ ಹೇಳ್ತಾ ಇರುವಂಥ ಮಾತು. ನೀನು ಆ ರೀತಿಯಾದಂಥ ವ್ಯಕ್ತಿಗಳ ಮೇಲೆ ನೀನು ಖಂಡಿತವಾಗಿ ಆಶ್ರಯಿಸಬೇಡ. ಇನ್ಸ್ಟೆಡ್ ಪ್ರೇ ಕನ್ಸಿಸ್ಟೆಂಟ್ಲಿ. ಯಾವಾಗಲೂ ನೀವು ಪ್ರಾರ್ಥನೆ ಮಾಡಿರಿ. ದೇವಜನವೇ, ಈ ಒಂದು ಮೊದಲ ಅರಸರುಗಳು 19:5 ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು. ನೋಡಿ, ತನ್ನ ಆಯಾಸದಲ್ಲಿ ಅಲ್ಲೇ ಮಲಗಿಕೊಂಡು ನಿದ್ದೆ ಮಾಡಿಬಿಟ್ಟ. ಕೆಲವು ಸಾರಿ ದೇವರು ನಿಮಗೂ ನನಗೂ ಕೆಲವು ಕಷ್ಟಗಳನ್ನು ಮರೆಯುವಂತೆ ಮಾಡುತ್ತಾರೆ. ಖಂಡಿತವಾಗಿ ಗಾಡ್ ಅಲೌಸ್ ಯು ಟು ಫರ್ಗೆಟ್.
ಗಾಯ ಆದಾಗ ತುಂಬ ನೋವಿರುತ್ತದೆ. ಯಾರಾದರೂ ಒಂದು ಮಾತು ಅಂದಾಗ ನಮಗೆ ನೋವಿರುತ್ತದೆ. ಆದರೆ ದೇವರು ಆ ನೋವನ್ನು ಮರೆಯುವಂತೆ ಮಾಡ್ತಾನೆ. ಕಾಲವೇ ಉತ್ತರಿಸುತ್ತದೆ, ಕಾಲವೇ ಗುಣಪಡಿಸುತ್ತದೆ, ಕಾಲವೇ ನಿಮ್ಮನ್ನು ಸ್ವಸ್ಥ ಮಾಡುತ್ತದೆ, ಕಾಲವೇ ನಿಮ್ಮನ್ನು ಆಧರಿಸುತ್ತದೆ. ಪ್ರಿಯ ದೇವಜನರೇ, ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀವು ನಾನು ಈ ದಿನ ಕರ್ತನ ಪಾದ ಸನ್ನಿಧಿಯಲ್ಲಿ ಬಂದಿದ್ದೇವೆ. ಈ ಸಂದೇಶ ನಿಮಗೆ ನಿಜವಾಗಿ ಆಶೀರ್ವಾದಕರವಾಗಿತ್ತಲ್ವ? ನನಗೂ ಖಂಡಿತ ಬಹಳ ಉತ್ತೇಜನಕರವಾಗಿತ್ತು. ನಾನು ಪ್ರಾರ್ಥನೆ ಮಾಡಿ, ದೇವರೇ, ಕೆಲವು ವಿಚಾರಗಳನ್ನು ನೀವು ನನ್ನೊಟ್ಟಿಗೆ ಮಾತಾಡಿದ್ದೀರಾ, ಇನ್ನೂ ಅನೇಕ ವಿಷಯಗಳನ್ನು ನೀವು ಮಾತಾಡ್ರಿ ಅಂತ ಬಂದು ಇಲ್ಲಿ ನಿಂತುಕೊಂಡಾಗ ಈ 5 ಕಾರ್ಯಗಳನ್ನು, ಮೊದಲನೇದು, ಡೋಂಟ್ ವರಿ ಅಬೌಟ್ ಯುವರ್ ವಾರ್ನಿಂಗ್, ಡೋಂಟ್ ಫರ್ಗೆಟ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್, ಡೋಂಟ್ ಬಿ ಅಲೋನ್ ಆ್ಯಂಡ್ ಡೋಂಟ್ ಬಿ ಲೋನ್ಲಿ, ಪ್ರೇ ಆಲ್ವೇಸ್, ಮತ್ತು ಡೋಂಟ್ ಡಿಪೆಂಡ್ ಆನ್ ವರ್ತ್ಲೆಸ್ ಪೀಪಲ್, ಆ್ಯಂಡ್ ಗಾಡ್ ಆಲ್ವೇಸ್ ಪ್ರೊವೈಡ್ಸ್ ಯು, ನಾಟ್ ಪನಿಷಸ್ ಯು. ಈ 5 ಕಾರ್ಯಗಳನ್ನು ದೇವನ ಮೊಟ್ಟಿಗೆ ಮಾತನಾಡಿದ್ದಾರೆ. ಕರ್ತನು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಇನ್ನಷ್ಟು ಒಳ್ಳೆಯ ಸಂದೇಶಗಳಿಂದ ಉತ್ತೇಜಿಸಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ವಂದನೆ ಯೇಸುವೇ, ಸ್ತೋತ್ರ. ಕರುಣಾಮಯನಾದ ದೇವರೇ, ಸ್ತೋತ್ರ. ನಿನ್ನ ವಾಕ್ಯವನ್ನು ಆಲಿಸುವುದಕ್ಕೆ ಬರುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿಗೆ ಬದಲಾಗಿ ನಾನೇನು ಕೊಡಲಿ ಅಪ್ಪ? ದೊಡ್ಡ ಪ್ರವಾದಿ, ಬಲವುಳ್ಳ ಪ್ರವಾದಿ, ಕರ್ತನೆ ಭಯಪಟ್ಟು, ನೊಂದು, ಸೋತು, ನಿರೀಕ್ಷೆಗೆಟ್ಟು ಓಡುವಂಥ ಸ್ಥಿತಿಗೆ ಬಂದಾಗ ನೀನು ಅವನನ್ನು ಕೈಬಿಡಲಿಲ್ಲ. ನೀನು ಅವನನ್ನು ಕೈಬಿಡಲಿಲ್ಲ, ಆತನನ್ನು ಬಲಪಡಿಸಿದಿ. ಇವತ್ತು ಈ ವಾಕ್ಯವನ್ನು ಕೇಳಿದಂಥ ನಮ್ಮನ್ನೂ ಕೂಡ ನೀವೆಂದಿಗೂ ಕೈಬಿಡುವ ದೇವರಲ್ಲ. ಸಾಕಾಯಿತು, ನನ್ನಿಂದಾಗದು ಎಂದಾಗ ನೀನು ನಮಗೆ ತಿಳಿಯದ ಹಾಗೆ ಸಿದ್ಧಪಡಿಸುತ್ತಿ. ನೀನು ದೇವದೂತನನ್ನು ಕಳುಹಿಸಿ ಪನಿಷ್ ಮಾಡಲಿಲ್ಲ, ವಾರ್ನಿಂಗ್ ಕೊಡಲಿಲ್ಲ, ಪ್ರಶ್ನೆ ಕೇಳಲಿಲ್ಲ, ಬದಲಾಗಿ ಪ್ರೊವೈಡ್ ಮಾಡಿದಿ. ಅಂದರೆ ದೇವದೂತರ ಮೂಲಕವಾಗಿ ಅವನನ್ನು ತಟ್ಟಿ ಎಬ್ಬಿಸಿ ಊಟ ಮಾಡು ಎಂದು ಹೇಳಿದೆ, ಬೇರೇನು ಹೇಳಲಿಲ್ಲ. ದೇವರೇ, ಇವತ್ತು ನೊಂದು ಸೋತು ಬಾಧೆ ಪಡುತ್ತಿರುವ ಪ್ರಿಯ ಸಹೋದರ ಸಹೋದರಿಯರ ಜೀವಿತದಲ್ಲಿ ಅದೇ ರೀತಿಯಾಗಿ ದಯಮಾಡಿ ನೀವು ಎಲಿಯನನ್ನು ಕೈಬಿಡದೆ, ಅವನ ಪರಿಸ್ಥಿತಿಯನ್ನು ಮರೆತು ಹೋಗದೆ, ಅಪ್ಪ ದೇವರೇ, ಅವನು ಹೇಗೆ ತನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ, ತಾನು ಒಂಟಿಯಾಗಿರುತ್ತಾ, ತನ್ನ ಪ್ರಾಣ ರಕ್ಷಣೆಗಾಗಿ ಓಡುತ್ತಾ ಜಾಲಿ ಮರವನ್ನು ಆಶ್ರಯಿಸುತ್ತಾ ಇದ್ದನು. ನಾವು ಕೆಲವು ಸಾರಿ ಆ ರೀತಿ ಇರ್ತೇವೆ. ಆದರೂ ನೀವು ನಮ್ಮನ್ನು ತೊರೆಯುವ ದೇವರಲ್ಲ, ಕೈ ಬಿಡುವ ದೇವರಲ್ಲ. ಪ್ರಾರ್ಥನೆ ಮಾಡಿಕೊಳ್ಳಿ ದೇವಜನವೇ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿರಿ. ಸ್ತೋತ್ರ ಯೇಸುವೇ, ಸ್ತೋತ್ರವೆಂದೇ ಹೇಳ್ರಿ. ಯಾವ ವಿಷಯ ನಿಮ್ಮೊಟ್ಟಿಗೆ ದೇವರು ಮಾತನಾಡಿದ್ದಾರೋ, ಯಾವ ವಿಷಯದಲ್ಲಿ ದೇವರು ನಿಮ್ಮನ್ನು ಆಧರಿಸಿದ್ದಾರೋ, ಅದನ್ನು ನೀವು ದೇವರು ಇವತ್ತು ಮಾಡಬೇಕಂತ ನಿಮಗೆ ಹೇಳುತ್ತಿದ್ದಾರೋ, ಅದನ್ನು ಮಾಡುವುದಕ್ಕೆ ತೀರ್ಮಾನಿಸಿರಿ. ತೀರ್ಮಾನ ಮಾಡಿಕೊಳ್ಳ್ರಿ. ಅಪ್ಪ, ನನಗೆ ಸಹಾಯ ಮಾಡ್ರಿ ಅಂತ ದೇವರನ್ನ ಕೇಳಿಕೊಳ್ಳ್ರಿ. ಆತನು ನಿಮ್ಮನ್ನು ಮರೆಯಲಿಲ್ಲ, ಕೈ ಬಿಡಲಿಲ್ಲ, ಕಾಣಿಸಲಿಲ್ಲ ನಿಜಾನೇ, ಆದರೆ ಆತನು ಕೈ ಬಿಟ್ಟಿಲ್ಲ ನಿಮ್ಮನ್ನು. ಯೇಸುವೇ, ನಿಮ್ಮ ಅತಿಶಯವಾದ ಪ್ರೀತಿಗಾಗಿ ಸ್ತೋತ್ರ. ಮತ್ತೆ ಎಲಿಯನನ್ನು ಬಲಪಡಿಸಿದ ದೇವರೇ, ಮತ್ತೆ ನಮ್ಮನ್ನು ಕೂಡ ಬಲಪಡಿಸು. ಇಲ್ಲಿ ಬಂದು ಪ್ರಾರ್ಥಿಸುತ್ತಿರುವ ಪ್ರತಿ ದೇವ ಜನರನ್ನು, ಅವರ ಕುಟುಂಬವನ್ನು ಅನುಗ್ರಹಿಸು, ಆಶೀರ್ವದಿಸು. ನಿನ್ನ ಪರಲೋಕದ ಕೃಪೆಗಳಿಂದ ಅವರನ್ನು ಬಲಪಡಿಸಿ ಆಧರಿಸು. ಏಸಪ್ಪ, ನೀನು ಅವರ ಮೇಲೆ ಇಟ್ಟಂಥ ಪ್ರೀತಿಗಾಗಿ ಸ್ತೋತ್ರ, ದಯೆಗಾಗಿ ಸ್ತೋತ್ರ. ಇಲ್ಲಿ ನನ್ನ ಬಲಪಡಿಸಿದ ದೇವರೇ,
ಎಲಿಯ ಪ್ರಾರ್ಥನೆಯನ್ನು ಆಲಿಸಿದ ದೇವರೇ, ಎಲಿಯನ ಪ್ರಾರ್ಥನೆಯಲ್ಲಿ ನಾವು ಕಲಿತಂಥ 5 ವಿಚಾರಗಳಿಗಾಗಿ ಸ್ತೋತ್ರ. ಅವನು ಪ್ರಾರ್ಥಿಸಿದಾಗ ಕರ್ತನೇ ದೇವೇ, ನೀನು ಅವನ ವಾರ್ನಿಂಗ್ಗೆ ಕರ್ತನೇ ಭಯಪಡಬೇಡ ಅಂತ ನೀವು ತೋರಿಸ್ಕೊಟ್ರಿ. ರೆಸ್ಪಾನ್ಸಿಬಿಲಿಟೀಸನ್ನು ಮರಿಬೇಡ ಅಂತ ತೋರಿಸ್ಕೊಟ್ರಿ. ವರ್ತ್ಲೆಸ್ ಪೀಪಲ್ಗಳನ್ನು ದೇವರೇ ನಂಬೇಡ್ರಿ ಅಂತ ಹೇಳಿದ್ರಿ. ಯಾವ ಸ್ಥಳದಲ್ಲಿದ್ದೀರಾ, ಹೇಗಿದ್ದೀರಾ ಅಂತ ನೀವು ತೋರಿಸಿಕೊಟ್ರಿ. ಬಿಡದೆ ಪ್ರಾರ್ಥನೆ ಮಾಡಿರಿ ಅಂತ ನೀವು ತೋರಿಸ್ಕೊಟ್ರಿ. ನೀವು ಪನಿಷ್ ಮಾಡದೆ ನಮಗೆ ಪ್ರೊವೈಡ್ ಮಾಡ್ತೀರನ್ನು ತಿಳಿಸ್ಕೊಟ್ರಿ. ನಿಮಗೆ ಸ್ತೋತ್ರ. ಈ ಸಹೋದರ ಸಹೋದರಿಯನ್ನು ಕುಟುಂಬವನ್ನು ಅನುಗ್ರಹಿಸು, ಪರಲೋಕದ ಕೃಪೆಗಳಿಂದ ತುಂಬಿಸು. ಈ ದಿನ ಇವರ ಸಂಗಡ ಇದ್ದು ಎಲ್ಲ ಶ್ರೇಷ್ಠವಾದಂಥ ಸಮಾಧಾನ, ಆರೋಗ್ಯ, ಆಶೀರ್ವಾದ ಇವರಿಗೂ ಇವರು ಪ್ರಾರ್ಥಿಸುತ್ತಿರುವ ಇವರ ಪ್ರಾರ್ಥನಾ ಮನವಿಗಳ ಮೇಲೆ ನಿತ್ಯ ನಿರಂತರವಾಗಿರಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಕರ್ತನೇ, ನಿನಗೆ ವಂದನೆ ಮಾಡುತ್ತಾ ಯೆಹೋವ ಈರೇ ಒದಗಿಸುವಾತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.